ಇದರಲ್ಲಿ ಎರಡು ಮಿಶ್ರಗೊಳ್ಳುವ ದ್ರವಗಳು, ಒಂದು ನೀರು ಮತ್ತೊಂದು ಯಾವುದು ಎಣ್ಣೆ. ಎರಡರ ಸಾಂದ್ರತೆ ಬೇರೆ ಬೇರೆ ಆಗಿರೋದ್ರಿಂದ ಎರಡು ಕೂಡ ಮಿಶ್ರಗೊಂಡಿದೆ. ಎಣ್ಣೆಯ ಸಾಂದ್ರತೆ ಕಡಿಮೆ ಇದೆ, ತೇಲ್ತಾ ಇದೆ. ನೀರಿನ ಸಾಂದ್ರತೆ ಜಾಸ್ತಿ ಇದೆ, ಕೆಳಗೆ. ಇದನ್ನು ನಾವು ಬೇರ್ಪಡಿಸ್ಬೋದು. ಈ ಎರಡು ಮಿಶ್ರಗೊಳ್ಳುವ ದ್ರವಗಳನ್ನ ಬೇರ್ಪಡಿಸ್ಬೋದು. ಹೇಗೆ ಬೇರ್ಪಡಿಸ್ಬೋದು ನೋಡ್ಕೊಳ್ಳೋಣ. ಮೊದಲು ಇದನ್ನ ನಾವು ಪ್ರತ್ಯೇಕನ ಆಲಿಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರತ್ಯೇಕನ ಆಲಿಕೆ. ಇಂಗ್ಲಿಷ್ನಲ್ಲಿ ಸಪರೇಟಿಂಗ್ ಫನ್ ಅಂತ ಕರಿತೀವಿ. ಗ್ಲಾಸ್ ತರ ಸಿಗುತ್ತೆ, ಇದು ಫೈಬರ್ ಇದೆ. ಸಪರೇಟಿಂಗ್ ಫನ್ ಅಥವಾ ಪ್ರತ್ಯೇಕನ ಆಲಿಕೆ ಅಂತ ಕರಿತೀವಿ. ಇದನ್ನು ಬೀಕರ್ ಅಂತ ಕರಿತೀವಿ, ಇದನ್ನ ಆಲಿಕೆ ಅಂತ. ಈ ಪ್ರತ್ಯೇಕನ ಆಲಿಕೆಗೆ ನಾವು ಈ ಮಿಶ್ರಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ, ಇದರ ಕೆಪಾಸಿಟಿ ಕಡಿಮೆ ಸ್ವಲ್ಪ ಪ್ರಮಾಣದಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಮಿಶ್ರಣವನ್ನು ನಾನು ಪ್ರತ್ಯೇಕನ ಆಲಿಕೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಂತರ ಈ ಆಲಿಕೆಯನ್ನ ಕೆಳಗಡೆ ಹಾಕ್ತಾ ಇದ್ದೀನಿ. ಈ ಮುಚ್ಚಳವನ್ನು ಹಾಕ್ತಾ ಇದ್ದೀನಿ. ಇದು ಗಾಜಿನ ಪ್ರತ್ಯೇಕನ ಆಲಿಕೆಗೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ತೊಂದರೆ ಇದೆ. ಇದು ಕ್ಲೋಸಿಂಗ್ ಅದು. ನಾವು ಇದನ್ನ ಹೀಗೆ ಇಟ್ಕೊಂಡು ಶೇಕ್ ಮಾಡ್ತೀವಿ. ಈ ರೀತಿ ಅರ್ಥ ಆಗ್ತಾ ಬೇಕು. ಈ ರೀತಿ ನಾವು ಶೇಕ್ ಮಾಡಿದಾಗ ಎರಡು ಮಿಕ್ಸ್ ಆಗುತ್ತೆ. ಶೇಕ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾಗ ಇದು ಏನಾಗುತ್ತೆ, ಎರಡೂ ದ್ರವಗಳು ಬೇರೆ ಬೇರೆ ಪದರಗಳನ್ನ ಹೊಂದಿವೆ. with